ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ಗೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ನಾನು ಅನ್ಕೋತಾ ಇದ್ದೀನಿ. ಸ್ವಲ್ಪ ನಿಮಗೆ ವಾಯ್ಸಲ್ಲಿ ಚೇಂಜಸ್ ಆಗ್ಬೋದು, ಸ್ವಲ್ಪ ಗಂಟಲು ಸರಿ ಇಲ್ಲ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಇವತ್ತು ನಾನು ಕಬೋರ್ಡು ಡಿಕ್ಲಟರ್ ಮಾಡಿದೆ, ಹಾಗೆ ರೀಅರೇಂಜ್ ಸಹ ಮಾಡಿದೆ. ಅದು ಹೇಗಿತ್ತು ಮೊದಲು, ಈಗ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇವತ್ತು. ಯೂಶ್ವಲಿ ಗೊತ್ತಿರುತ್ತೆ ತುಂಬ ಜನಕ್ಕೆ, ಅವಾಗವಾಗ ಕ್ಲೀನ್ ಮಾಡ್ತಾ ಇರೋರಿಗೆ ಅಷ್ಟು ಅನಿಸಲ್ಲ. ರೇರಾಗಿ ಕ್ಲೀನ್ ಮಾಡ್ತಾ ಇರೋರಿಗೆ ಗೊತ್ತಾಗುತ್ತೆ ಎಷ್ಟು ಡಸ್ಟ್ ಇರುತ್ತೆ, ಎಷ್ಟು ತೆಗೆದುಹಾಕೋಕ್ಕೆ ವಸ್ತುಗಳು ಸಿಗ್ತವೆ ನಮಗೆ ಅಂತ ಹೇಳ್ಕೊಂಡು. ಇವತ್ತು ಆಗಿದ್ದು ಅದೇ. ನಾನು ತುಂಬ ದಿವಸದಿಂದ ಇದನ್ನು ಡಿಕ್ಲಟರ್ ಮಾಡಿದ್ದಿಲ್ಲ ಕಬೋರ್ಡನ್ನು, ಹಾಗಾಗಿ ಅದು ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂಥೇಳಿ. ಸೊ ಫೈನಲಿ ಇವತ್ತು ಅದಕ್ಕೆ ಟೈಮ್ ಕೂಡಿ ಬಂತು. ಹಾಗಾಗಿ ಒಂದು ಕಬೋರ್ಡನ್ನಷ್ಟೇ ಡಿಕ್ಲಟರ್ ಮಾಡಿದ್ದೀನಿ. ಸೊ ಪೂರ್ತಿ 3 ರ್ಯಾಕ್ಸನ್ನು ಕ್ಲೀನ್ ಮಾಡಿಬಿಟ್ಟು ವಾಪಸ್ ಎಲ್ಲ ರೀಅರೇಂಜ್ ಮಾಡಿದೆ. ಸುಮಾರಷ್ಟು ಐಟಮ್ಸ್ಗಳನ್ನು ಸಹ ತೆಗೆದು ಹಾಕಿದೆ. ಇದ್ದೇ ಇರ್ತವೆ ಏನಾದರೂ ಐಟಮ್ಸ್ಗಳು ತೆಗೆದು ಹಾಕೋಕ್ಕೆ, ಯಾಕಂದರೆ ಡೇಟ್ ಬರಾಗಿರುವಂಥ ಪ್ರಾಡಕ್ಟ್ಸ್ ಇರ್ಬೋದು, ಟ್ಯಾಬ್ಲೆಟ್ಸ್ ಇರ್ಬೋದು, ಅಥವಾ ಯೂಸ್ ಮಾಡಲ್ಲ ಅನ್ನುವಂಥ ಕೆಲವೊಂದು ವಸ್ತುಗಳನ್ನು ಸಹ ನಾವು ತೆಗೆದು ಹಾಕ್ತೀವಿ. ಸೊ ಅದನ್ನೆಲ್ಲ ನಾನು ಇದನ್ನು ಮಾಡಿ ತೆಗೆದು ಹಾಕಿ ವಾಪಸ್ ರೀಅರೇಂಜ್ ಮಾಡಿ ನಾನು ಇವತ್ತು ಕಬೋರ್ಡನ್ನು ನಿಮಗೆ ತೋರಿಸ್ತೀನಿ. ಹೇಗೆ ಡಿಕ್ಲಟರ್ ಮಾಡಿದೆ, ಹಾಗೆ ಹೇಗೆ ರೀಅರೇಂಜ್ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತೇಳಿ ಕೊಟ್ಟರೆ ನಿಮಗೆ ನನ್ನ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಯಾಕೆ ತಡ ಮಾಡೋಣ, ಬನ್ನಿ ಹೋಗಿ ನನ್ನ ಕಬೋರ್ಡನ್ನು ಕ್ಲೀನ್ ಮಾಡೋಣ. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ನನ್ನ ಕಬೋರ್ಡಿನ ಈಗಿನ ಸ್ಥಿತಿ. ಅವಸರದಲ್ಲಿದ್ದಾಗ ಏನು ಬೇಕು ಅದನ್ನು ಪಟಪಟ ತೊಗೊಂಡ್ಬಿಟ್ಟು ವಾಪಸ್ಸು ಅಲ್ಲೇ ಇಡೋದು, ಹಾಗೆ ಖಾಲಿಯಾಗಿರುವಂಥ ಡಬ್ಬಗಳು ಅಥವಾ ಬೇರೆ ಏನೋ ಬೇಡದೇ ಇರೋ ವಸ್ತುಗಳು ಸಹ ಅಲ್ಲಲ್ಲೇ ಹಾಗೆ ಬಿದ್ದಿರುತ್ತೆ. ಡೇಟ್ ಬರಾಗಿರುವಂತಹ ಪ್ರಾಡಕ್ಟ್ಗಳು ಎಲ್ಲ ಅದರಲ್ಲಿ ಹಾಗೇ ಇರುತ್ತೆ. ಸೊ ಡಿಕ್ಲಟರ್ ಮಾಡಲಿಲ್ಲ ಅಂತಂದರೆ ಇಷ್ಟೆಲ್ಲ ವಸ್ತುಗಳು ಕಬೋರ್ಡಲ್ಲಿ ತುಂಬ್ಕೊಂಡ್ಬಿಡುತ್ತೆ. ಅದಕ್ಕೆ ಡಿಸೈಡ್ ಮಾಡಿಬಿಟ್ಟು ತುಂಬ ದಿವಸ ಪೋಸ್ಟ್ಪೋನ್ ಮಾಡ್ತಾ ಇರುವಂತಹ ಈ ಕೆಲಸನ ಇವತ್ತು ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲಿ ನೋಡಿದಲ್ಲಿ ವಸ್ತುಗಳಿದ್ದಾವೆ, ನೀವೇ ನೋಡ್ತಾ ಇದ್ದೀರಾ, ಜಾಗವೂ ಇಲ್ಲ ಒಂಚೂರು. ಹಾಗಾಗಿ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದರೆ ಸ್ಪೇಸ್ ಚೆನ್ನಾಗಿ ಸಿಗುತ್ತೆ, ನೋಡೋಕ್ಕೂ ನೀಟಾಗಿರುತ್ತೆ. ಈ ರೀತಿಯಾಗಿ ಎಲ್ಲಿ ಬೇಕಲ್ಲಿ ವಸ್ತುಗಳನ್ನು ಇಡೋದಕ್ಕಿಂತ ಒಂದು ಅರೇಂಜ್ ಮಾಡಿಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಇವತ್ತು ಇದನ್ನು ಮಾಡ್ತಾಯಿದ್ದೀನಿ.
ಈಗ ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈಗ ನೋಡೋದಕ್ಕೂ ಆವಾಗ ನೋಡಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಈ ರೀತಿಯಾಗಿ ನೀಟಾಗಿ ರೀಅರೇಂಜ್ ಮಾಡಿದಾಗ ಎಷ್ಟು ನೀಟ್ ಕಾಣುತ್ತೆ, ಎಷ್ಟೊಂದು ಸ್ಪೇಸ್ ಕಾಣಿಸುತ್ತೆ ನಮಗೆ ಸಿಗುತ್ತೆ. ಬಟ್ ಆವಾಗ ಎಲ್ಲೊಂದರಲ್ಲಿ ವಸ್ತುಗಳ ಇರೋದ್ರಿಂದ ಜಾಗವೇ ಕಾಣಿಸ್ತಾ ಇರಲಿಲ್ಲ ಒಂಚೂರು. ಈಗ ಸುಮಾರಷ್ಟು ಜಾಗ ಸಿಕ್ಕಂಗಾಗಿದೆ, ಹಾಗೆ ನೀಟನ್ನು ಅನ್ನಿಸ್ತಾ ಉಂಟು. ಹಾಗಾಗಿ ಆವಾಗವಾಗ ಡಿಕ್ಲಟರ್ ಮಾಡೋದು ಒಂದು ರೀತಿ ಒಳ್ಳೇದಂತೇಳಿ ನನಗೆ ಇದು ಮಾಡ್ತಾ ಅನ್ನಿಸ್ತು. ಹಾಗೆ ನಾನು ಹೇಗೆಲ್ಲ ಅರೇಂಜ್ ಮಾಡಿದ್ದೀನಿ ಏನು ಅಂತ ಹೇಳಿಕೊಂಡು ನಾನೀಗ ತೋರಿಸ್ತಾ ಹೋಗ್ತೀನಿ. ಸೊ ಮೇಲಿನ ಸೆಲ್ಫಲ್ಲಿ ಏನೆಲ್ಲ ಇಟ್ಟಿದ್ದೀನಿ, ಹೇಗೆಲ್ಲ ಜೋಡಿಸಿದ್ದೀನಿ ಅಂಥೇಳಿ ನೋಡ್ಕೊಂಬರೋಣ. ಇದು ಮೊದಲನೇದಾಗಿ ವಾಚ್ಗಳು, ನನ್ನ ವಾಚ್ಗಳು. ಇದರಲ್ಲಿ ರೇರಾಗಿ ಕಟ್ಕೊಳ್ಳೋದು ಇವೆಲ್ಲ. ಯೂಶ್ವಲಿ ನಾನು ಇವೆರಡನ್ನ ಜಾಸ್ತಿ ಯೂಸ್ ಮಾಡ್ತೀನಿ, ಇದು ಅಷ್ಟಾಗಿ ಯೂಸ್ ಮಾಡಲ್ಲ. ಬಟ್ ಈ ಥರದ್ದು ನನಗೆ ತುಂಬ ಇಷ್ಟ, ಹಾಗಾಗಿ ತೊಗೊಂಡಿದ್ದು. ಸೆಟ್ ಆಫ್ 3 ಇತ್ತಿದು. ಇದು ಮತ್ತು ಇದು ಒಂದು, ಮತ್ತು ಇನ್ನೊಂದು ಬರುತ್ತೆ ಸೇಮ್ ಇದೇ ಥರದ್ದೇ, ಬಟ್ ಡಿಸ್ಪ್ಲೇ ಅಷ್ಟೇ ಚೇಂಜ್ ಇರುತ್ತೆ. ಈ ಥರ ನನ್ನ ಇದು ವಾಚ್ಗಳನ್ನು ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಬ್ಯಾಂಗಲ್ಸ್ ಇಟ್ಟಿದ್ದೀನಿ, ಗ್ಲಾಸ್ ಬ್ಯಾಂಗಲ್ಸು. ಎಮರ್ಜೆನ್ಸಿಗೆ ಅವಸರದಲ್ಲಿ ಎಲ್ಲರೂ ಹೋಗಬೇಕಾದ್ರೆ ಹಾಕ್ಕೊಳ್ಳೋಕೆ ಬೇಕಾಗುತ್ತೆ ಅಂಥೇಳಿ. ಈ ಬ್ಯಾಸ್ಕೆಟಲ್ಲಿ ನನಗೆ ಡೈಲಿ ನೀಡ್ಸ್ ಏನು ಬೇಕು ಅದನ್ನೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಲೈಕ್ ಸ್ವಲ್ಪ ನನಗೆ ಮೂಗು ಕಟ್ಟೋದು ಈ ಕೋಲ್ಡಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗಾಗಿ ಡ್ರಾಪ್ಸು ಮತ್ತು ಈ ಫೆವಿಕ್ವಿಕ್ಕು, ಆಲ್ಫಿಕ್ಸ್ ಅಂತ ಹೇಳ್ಕೊಂಡು ಈ ಥರ ಸೈಬಾಲು, ಈ ಥರ ನೆಸಸರಿ ಏನಿರುತ್ತೆ ಅದನ್ನು ಈ ಬ್ಯಾಸ್ಕೆಟಲ್ಲಿ ಹಾಕಿಟ್ಟಿದ್ದೀನಿ. ಸೊ ನೋಡಿದ ಕೂಡಲೇ ಇದರಲ್ಲಿ ಇನ್ನೂ ಅಮೃತಾಂಜನು, ವಿಕ್ಸು ಇವೆಲ್ಲ ಇದರಲ್ಲೇ ಇರುತ್ತೆ. ಹಾಗೆ ಈ ಬಾಕ್ಸಲ್ಲಿ ನೋಡೋದಾದರೆ ಎಲ್ಲ ಪರ್ಫ್ಯೂಮ್ಸು, ಆಮೇಲೆ ಸ್ಪ್ರೇಗಳು ಅದನ್ನೆಲ್ಲ ಇಟ್ಟಿದೆ. ಸೊ ಇದು ಒಂದು ಮತ್ತು ಇದು ಒಂದು 2 ಪರ್ಫ್ಯೂಮ್. ಇದು ಪರ್ಫ್ಯೂಮು, ಅದು ಡಿಯೋ. ಸೊ ದುಬೈಯಿಂದ ಒಬ್ಬರು ಫ್ರೆಂಡು ತೊಗೊಂಬಂದು ಕೊಟ್ಟಿರೋದು ಇದು. ತುಂಬ ಚೆನ್ನಾಗಿದೆ ಫ್ಲೇವರು. ದುಬೈಯಲ್ಲಿ ಕೇಳಬೇಕಾ ಪರ್ಫ್ಯೂಮು, ಡಿಯೋದಳ ಹಬ್ಬನೇ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ಅದೊಂದು. ಹಾಗೆ ಇದು ಲೇಡೀಸ್ ಪರ್ಫ್ಯೂಮು, ಲೇಡೀಸ್ ಡಿಯೋ. ಹಾಗೆ ಇಲ್ಲೊಂದು ಹಿಂದ್ಗಡೆ ಒಂದಿದೆ. ಸೊ ಇದು ಒಂದು. ಹಾಗೆ ಇದು ಜೆಂಟ್ಸು. ಮತ್ತು ಇದು ಆ್ಯಸ್ ಯೂಶ್ವಲ್ ಪೇನ್ ಕಿಲ್ಲರ್, ಪೇನ್ ಆದಾಗ ಹಾಕ್ಕೊಳ್ಳೋಕ್ಕೆ ಸ್ಪ್ರೇ. ಮತ್ತು ಈ ಕಡೆ ಬಂದರೆ ಇದೆಲ್ಲ ಮೇಕಪ್ ಬಾಕ್ಸ್ ಅಂತನಾದರೂ ಹೇಳ್ಬೋದು. ಇದರಲ್ಲಿ ಜಸ್ಟ್ ಬರೀ ಕ್ರೀಮ್ಸ್ಗಳನ್ನು ಇಟ್ಟಿದ್ದೀನಿ ನಾನು. ಲೈಕ್ ಅಲೋವೆರಾ ಕ್ರೀಮು, ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಅಲೋವೆರಾ ಕ್ರೀಮು. ಹಾಗೆ ಡೇ ಕ್ರೀಮ್ ಅನ್ನೋದಕ್ಕಿಂತ ಸ್ವಲ್ಪ ಮಾಯ್ಶ್ಚರ್ ಆಗಿ ಇರೋಕ್ಕೆ ಯೂಸ್ ಮಾಡುವಂಥ ಕ್ರೀಮ್ಗಳು. ಮತ್ತು ಫೇಸ್ ಪ್ಯಾಕು, ಇದು ಬಂದು ರೋಸ್ ವಾಟರು ಖಾಲಿ ಆಗ್ತಾ ಬಂದಿದೆ. ಮತ್ತು ಇದೊಂದು ಫೇಸ್ ಕ್ರೀಮು. ಸೊ ಎಲ್ಲ ಕ್ರೀಮ್ಗಳು ಇದರಲ್ಲೇ ಇರೋದು. ಈ ಬಾಕ್ಸಲ್ಲಿ ನೋಡೋದಾದರೆ ಇದರಲ್ಲಿ ಜಸ್ಟ್ ಮೇಕಪ್ ಐಟಮ್ಸ್ ಅಂತಂದರೆ ಏನು ನೇಲ್ ಪಾಲಿಶು, ಮತ್ತು ಪೌಡರು, ಹೈಲೈಟರು, ಕ್ರೀಮು, ಕೆಲವೊಂದು ಅನ್ನೋಕ್ಕೆ ಫೌಂಡೇಶನ್ ಕ್ರೀಮು, ಈ ಥರದ್ದೆಲ್ಲ ಇದೆ. ಲಿಪ್ಸ್ಟಿಕ್ಕು ಎಲ್ಲ ಇದೆ. ಹಾಗೆ ಬಿಂದಿಯನ್ನು ಇದರಲ್ಲೇ ಇಟ್ಟಿದ್ದೀನಿ. ಸೊ ಇದು ಈ ಬಾಕ್ಸು. ಇದರಲ್ಲಿ ನಿಮಗೆ ಕಾಣಿಸ್ತಾನೆ ಇದೆ ಇಲ್ಲಿ ಲಿಪ್ಸ್ಟಿಕ್ಕು, ಕಾಜಲ್ಲು, ಹಾಗೆ ಲಿಪ್ ಲೈನರು, ಈ ಥರ ಎಲ್ಲ ಇದರಲ್ಲಿದೆ. ಸೆಲ್ಫಲ್ಲಿ ಇಷ್ಟಿಟ್ಟಿದ್ದೀನಿ. ಇದು ಹೇರ್ ಪಿನ್ಸು, ಅದೇ ಯಾವಾಗಲೂ ಹೊರಗಡೆ ಹೋಗಬೇಕಾದ್ರೆ ಹಾಕ್ಕೊಂಡು ಹೋಗೋಕ್ಕೆ ಬೇಗ ಸಿಗಲಿ ಅಂಥೇಳಿ ಇದನ್ನು ಮುಂದ್ಗಡೆನೇ ಇಟ್ಕೊಂಡಿರ್ತೀನಿ. ನಾನು ಬೇರೆ ಯಾವುದು ಆರ್ಗನೈಸರ್ ಅಂಥೇಳಿ ಏನು ಯೂಸ್ ಮಾಡಿಲ್ಲ. ಇವು ಬಾಕ್ಸ್ಗಳು ಏನು ಕೊರಿಯರಲ್ಲಿ ಬಂದಿರ್ತವೆ ಅದರಲ್ಲಿನೇ ಸೆಟ್ ಆಗುವಂಗೆ ನೋಡ್ಕೊಂಡ್ಬಿಟ್ಟು ಈ ಥರ ಜೋಡಿಸಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಆ್ಯಕ್ಚುಲಿ ಬಾಕ್ಸು ನಾನು ಮೊದಲು ಇದೇ ಥರ ಏನು ಇಯರಿಂಗ್ಸು, ಬ್ಯಾಂಗಲ್ಸ್ ಎಲ್ಲ ಹಾಕಿಡೋಕ್ಕೆ ಯೂಸ್ ಮಾಡ್ತಿದ್ದೆ. ಸೊ ಈಗ ಇದಕ್ಕೆ ಕ್ರೀಮ್ ಹಾಕಿಡೋಕ್ಕೆ ಅಂಥೇಳಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಐಟಮ್ಸು ಏನು ಮೇಕಪ್ ಐಟಮ್ಸು ಇಡೋಕ್ಕೆ ಅಥವಾ ಒಂದು ಸೆಲ್ಫು ಈ ರೀತಿಯಾಗಿ ನಾನು ಜೋಡಣೆ ಮಾಡ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ನೋಡೋದಾದರೆ ಕೆಳಗಡೆ ಇಲ್ಲಿ ಹಿಂದ್ಗಡೆ ಎಲ್ಲ ಶೋಕೇಸ್ ಐಟಮ್ಸು ಇದೆ.
ಹಿಂದ್ಗಡೆ ಪೂರ್ತಿ ಇಲ್ಲೆಲ್ಲ ಕಾಣಿಸ್ತಾ ಇರೋದು ಇದು ಎಲ್ಲ ಶೋಕೇಸಲ್ಲಿ ಇಡುವಂತಹ ಐಟಮ್ಸ್ಗಳು. ಇದು ಇಷ್ಟು ಆಲ್ಬಮ್ಮು, ಹಳೆ ಆಲ್ಬಮ್ಗಳಿದ್ದಾವೆ. ನಮ್ಮ ಮನೆಯಲ್ಲಿ ಶೋಕೇಸ್ ಇಲ್ಲ, ಹಾಗಾಗಿ ಎಲ್ಲ ಶೋಕೇಸ್ ಐಟಮ್ಸ್ಗಳು ನಾವು ಇಲ್ಲೇ ಇಟ್ಟಿದ್ದೀವಿ. ನೆಕ್ಸ್ಟು ಬೇರೆ ಎಲ್ಲಾದರೂ ಮನೆಗೆ ಹೋದಾಗ ಶೋಕೇಸ್ ಇದ್ದರೆ ಅಲ್ಲೆಲ್ಲ ಜೋಡ್ಸೋಕ್ಕೆ ಬರುತ್ತೆ ಅಂಥೇಳಿ. ಇದು ಲಿಕ್ವಿಡು, ಮಾಸ್ಕಿಟೋ ಲಿಕ್ವಿಡು. ಹಾಗೆ ಇದು ನಾನು ಆವಾಗಲೇ ತೋರಿಸಿದೆ, ಬಟ್ ಸರಿಯಾಗಿ ಇನ್ನು ಟೈಮ್ ಲ್ಯಾಪ್ಸಲ್ಲಿ ಇಟ್ಟಿರೋದ್ರಿಂದ ಗೊತ್ತಾಗಲಿಲ್ಲ. ಇದು ಚೈನ್ ಲೂಬ್ ಅಂತ ಹೇಳಿಕೊಂಡು ಈ ಗೇಟು ಮತ್ತು ಬಾಗಿಲುಗಳು ಶಬ್ದ ಮಾಡ್ತಿರುತ್ತೆ. ಸಮ್ಟೈಮ್ಸು ಒಂಥರ ಕರ್ಕರ್ ಅಂಥೇಳಿ ಶಬ್ದ ಬರ್ತಿರುತ್ತೆ. ಸೊ ಅಲ್ಲಿ ಜಾಯಿಂಟ್ಸಿಗೆ ಅದನ್ನು ಹಾಕಿದಾಗ ಶಬ್ದ ನಿಂತೋಗುತ್ತೆ. ಈ ಆಯಿಲ್ ಬಿಡ್ತಾರೆ, ಸೊ ಅದ್ರ ಥರನೇ ಇದು ಸ್ಪ್ರೇ ಹಾಕಿ ಒಂದೆರಡು ಸಲ ಡೋರನ್ನು ಆಚೆ ಈಚೆ ಅಲುಗಾಡಿಸಿದ್ರೆ, ಗೇಟನ್ನು ಅಲುಗಾಡಿಸಿದ್ರೆ ವಾಪಸ್ ಶಬ್ದ ಬರಲ್ಲ. ಸುಮಾರು ದಿವಸ ಹಾಗೇ ಇರುತ್ತೆ ಅದು. ಆಮೇಲೆ ಇಲ್ಲಿ ಇದು ಒಂದು ಹಿಮಾಲಯದವ್ರದ್ದು ಒಂದಿಷ್ಟು ಪ್ರಾಡಕ್ಟ್ ತೊಗೊಂಡಿದ್ದಕ್ಕೆ ಈ ಬ್ಯಾಗ್ ಕೊಟ್ಟಿದ್ದರು. ಸೊ ಇದರಲ್ಲಿ ಏನಿಲ್ಲ, ಸ್ಮಾರ್ಟ್ ವಾಚ್ ತೊಗೊಂಡಿದ್ದು ಅದರ ಬಾಕ್ಸು. ಹಾಗೆ ಇದು ಸಹ ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದೆ. ಆ್ಯಕ್ಚುಲಿ ಇದು ಪ್ರೈಸ್ ಬಂದುಬಿಟ್ಟು 125 ರುಪೀಸು. 5 ಪೀಸಸ್ ಕೋಮ್ ಇರುತ್ತೆ ಇದರಲ್ಲಿ. ಒಂದನ್ನು ಈಗ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ. ಅದು ನಿಮಗೆ ಸ್ಪೆಷಲ್ ಆಫರಲ್ಲಿ 89 ರುಪೀಸ್ಗೆ ಸಿಗುತ್ತೆ. ಚೆನ್ನಾಗಿರುತ್ತೆ, ಎಲ್ಲ ಥರದ ಕೋಮ್ಗಳು ಇದ್ದಾವೆ, ಚೆನ್ನಾಗಿರುತ್ತೆ ಇದು. ಹಾಗೆ ಇದು ಕಾಟನ್ ಪ್ಯಾಡು. ಇದರಲ್ಲೇನು ಜಾಸ್ತಿ ಐಟಮ್ಸ್ ಏನಿಲ್ಲ, ಕೆಲವೊಂದು ಬಾಕ್ಸಸ್ಸು ಆ ಥರದ್ದು, ಅದೇ ಹೇಳಿದ್ನಲ್ಲ ಈ ಥರ ಇದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ನೋಡೋದಾದರೆ ಇದರಲ್ಲಿ ಈ ಥರ ಪೌಚಸ್ ಏನಿದ್ದಾವೆ, ನಾವು ಜರ್ನಿ ಮಾಡೋಕ್ಕೆ, ಮೇಕಪ್ ಐಟಮ್ಸ್ ಹಾಕ್ಕೊಂಡು ಹೋಗೋಕ್ಕೆ ಯೂಸ್ ಮಾಡ್ತೀವಲ್ಲ ಪೌಚಸ್ಸು, ಸೊ ಆ ಥರದ ಪೌಚಸ್ಸನ್ನು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡೋದಾದರೆ ಇದರಲ್ಲಿನೂ ಅಷ್ಟೇ, ಲೈಕ್ ಎಲ್ಲಾದರೂ ಹೋಟೆಲಿಗೆ ಹೋದಾಗ, ಈ 3 ಸ್ಟಾರು 4-5 ಸ್ಟಾರ್ ಹೋಟೆಲಿಗೆ ಹೋದಾಗ ಕೊಟ್ಟಿರ್ತಾರಲ್ಲ ಎಕ್ಸ್ಟ್ರಾ, ಲೈಕ್ ಬ್ರಷು ಮತ್ತು ಕೂಂಬು, ಅದನ್ನು ತೊಗೊಂಡಿದ್ದದು. ಸೊ ಅದನ್ನೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಮತ್ತು ಅಷ್ಟೇ, ಮತ್ತೇನಿಲ್ಲ. ಇದೊಂದು ಚಾರ್ಜರ್, ಇದು ಶೆಲ್ ಚಾರ್ಜರ್ ಇದು. ಅದು ಬಿಟ್ಟರೆ ಮತ್ತೇನಿಲ್ಲ. ಇದೊಂದು ಕಾರ್ಡ್ಸು ಇದರಲ್ಲಿ, ಮತ್ತು ಜಾಸ್ತಿ ಏನೂ ಇಲ್ಲ. ಇದೆಲ್ಲ ಬ್ಯಾಗ್ಗಳು ಅಷ್ಟೇ, ಬೇಗ ಸಿಗಲಿ ಅಂತ ಹೇಳಿಕೊಂಡು ಇಲ್ಲೇ ಇಟ್ಟಿರೋದು. ಇದು ಸೆಲ್ಫು ಈ ಥರ ಆಯಿತು. ನೆಕ್ಸ್ಟು ಕೆಳಗಡೆ ಆ್ಯಕ್ಚುಲಿ ಖಾಲಿನೇ ಇದೆ, ಏನೂ ಇಟ್ಟಿಲ್ಲ. ಇದು ಒಂದರಲ್ಲಿ ಕವರ್ಸ್ ಇದ್ದಾವೆ, ಚೆನ್ನಾಗಿರೋ ಕವರ್ಸು, ದೊಡ್ಡ ಕವರ್ಸು. ಇನ್ ಕೇಸ್ ಯಾರಾದರೂ ಬಂದಾಗ ಏನಾದ್ರು ಹಾಕ್ಕೊಂಡು ಹೋಗೋಕ್ಕೆ ಕೇಳಿದರೆ ಅದಕ್ಕಂಥೇಳಿ ಎತ್ತಿ ಇಟ್ಟಿರೋದು. ಇದು ಬ್ಯಾಗು ಈ ಫಂಕ್ಷನ್ ಟೈಮಲ್ಲಿ, ಫಂಕ್ಷನಿಗೆ ಹೋದಾಗ ಅಲ್ಲಿ ಕೊಟ್ಟಿರ್ತಾರೆ ರಿಟರ್ನ್ ಗಿಫ್ಟ್ ಅಂತ ಹೇಳ್ಕೊಂಡು, ಆ ಥರದ್ದು 1-2 ಬ್ಯಾಗ್ ಇದ್ದಾವೆ. ಅದು ಕೆಳಗಡೆ ಬಬಲ್ ರ್ಯಾಪ್ದು ಹಾಲ ಕೂಡಿಸಿ ಇಟ್ಟಿದ್ದೀನಿ. ಯಾಕಂದರೆ ಏನಾದರೂ ಲೈಕ್ ನಾವೇನಾದರೂ ರಿಟರ್ನು ಕೊರಿಯರ್ ಮಾಡೋದಿತ್ತು, ಅಥವಾ ಏನೋ ಇದನ್ನು ಮಾಡಬೇಕು, ಪಾರ್ಸಲ್ ಮಾಡಬೇಕು ಅಂತಂದಾಗ ನಮಗೆ ಅದು ಬೇಕಾಗುತ್ತೆ, ಹುಡುಕಿದೆ ಮತ್ತು ತೊಗೊಂಬರೋಕ್ಕಾಗಲ್ಲ. ಹಾಗಾಗಿ ಅದನ್ನು ಅದರಲ್ಲಿ ಇಟ್ಟಿರೋದು. ಇದು ಬಂದುಬಿಟ್ಟು ಬ್ಯಾಂಗಲ್ಸು, ಎಕ್ಸ್ಟ್ರಾ ಬ್ಯಾಂಗಲ್ಸ್. ಅದು ರೇರಾಗಿ ಯೂಸ್ ಮಾಡೋದು. ಸೊ ಯಾರಾದರೂ ಹಾಕ್ಕೊಳ್ಳೋರು, ಆ ಸೈಜಿಗೆ ಸೆಟ್ ಆಗೋರು ಇದ್ದರೆ ಕೊಟ್ಬಿಡೋಣ ಅಂಥೇಳಿ ಎತ್ತಿಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಕಸಕ್ಕೆ ಹೋಗುವಂಥದ್ದು. ಸೊ ಕೆಲವೊಂದೆಲ್ಲ ಸಗ್ರಿಗೇಟ್ ಮಾಡಿದ್ದೀನಿ, ಲೈಕ್ ಪ್ಲಾಸ್ಟಿಕ್ ಕವರ್ಸು ಮತ್ತು ಇದನ್ನು ಪೇಪರ್ಸು, ಇವೆಲ್ಲ ಸಗ್ರಿಗೇಟ್ ಮಾಡಿದ್ದೀನಿ. ಹಾಗೆ ಇದನ್ನು ಹೀಗೆ ಕೊಡ್ತೀನಿ, ಮತ್ತು ಅವ್ರು ಏನಾದರೂ ಸಗ್ರಿಗೇಟ್ ಮಾಡ್ಕೊಳ್ಳೋರಿದ್ದರೆ ಮಾಡ್ಕೋತಾರೆ. ಸೊ ಇದೆಲ್ಲ ಇಷ್ಟು ಕಸಕ್ಕೆ ಹೋಗೋದು. ಮತ್ತು ಇದಿಷ್ಟು ರೀಅರೇಂಜ್ ಮಾಡಿರೋದು. ಸುಮಾರೆಲ್ಲ ಖಾಲಿ ಆಯಿತು. ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸು, ಹಾಗೆ ಕ್ರೀಮ್ಗಳು, ಇದೆಲ್ಲ ನಮಗೆ ಖಾಲಿ ಆಯಿತು. ಹಾಗಾಗಿ ಸ್ಪೇಸೂ ತುಂಬ ನಮಗೆ ಸಿಗುತ್ತೆ ವಾಪಸ್ಸು.
ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಕಬೋರ್ಡನ್ನು ಅದನ್ನು ಡಿಕ್ಲಟರ್ ಮಾಡಿ ವಾಪಸ್ ಹೇಗೆ ಜೋಡಿಸಿಟ್ಟೆ ಅಂತ ಹೇಳ್ಕೊಂಡು ಸುಮಾರಷ್ಟು ಐಟಮ್ಸ್ಗಳನ್ನು ತೆಗೆದು ಹಾಕ್ಬೋದು. ಪದೇ ಪದೇ ನಾವು ಮಾಡ್ತಾ ಇದ್ದರೆ ಅಷ್ಟಾಗಿ ನಮಗೆ ಈ ಥರ ಕಸಗಳು ಸಿಗಲ್ಲ. ಲೈಕ್ ಡೇಟ್ ಬಾರ್ ಆಗಿರೋದಾಗಲಿ ಅಥವಾ ಬೇರೆ ಯೂಸ್ ಮಾಡಲಾರ್ದಂತಹ ಪ್ರಾಡಕ್ಟ್ಗಳನ್ನು ನಾವು ತೆಗೆದು ಬಿಸಾಕ್ಬೋದು. ಬಟ್ ಭಾಳ ರೇರಾಗಿ ನಾವು ಈ ಥರ ಡಿಕ್ಲಟರ್ ಮಾಡ್ತೀವಿ ಅಂತಂದಾಗ ಸುಮಾರಷ್ಟು ನಮಗೆ ತೆಗೆದು ಹಾಕೋಕ್ಕೆ ಸಿಗುತ್ತೆ. ಸೊ ನಾನು ಇವತ್ತು ಸುಮಾರು ದಿವಸದಿಂದ ನಾನು ಕಾಯ್ತಾ ಇದ್ದೆ ಆ್ಯಕ್ಚುಲಿ ಇದನ್ನು ಮಾಡೋಕ್ಕೆ, ಕ್ಲೀನ್ ಮಾಡೋಕ್ಕೆ. ಬಟ್ ನನಗೆ ಆಗಿದ್ದಿಲ್ಲ. ಇವತ್ತು ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿಬಿಟ್ಟು ನಿಮಗೆ ತೋರಿಸಿದೆ ಹೇಗೆಲ್ಲ ವಾಪಸ್ ಜೋಡಿಸಿದೆ, ಹೇಗಿತ್ತು ಮೊದಲು ಅಂತ ಈಗ ಹೇಗೆ ಜೋಡಿಸಿಟ್ಟಿದ್ದೀವಿ ಅಂತೇಳಿ. ಯೂಶ್ವಲಿ ಎಲ್ಲರ ಮನೆಯಲ್ಲೂ ಇದು ಆಗುತ್ತೆ ಅಂತ ಅನ್ಕೋತೀನಿ. ಅಂದರೆ ಲೈಕ್ ಏನೋ ಫಂಕ್ಷನಿಗೆ ಹೋಗ್ತಾ ಇರ್ತೀವಿ ಅಥವಾ ಬೇರೆ ಎಲ್ಲೋ ಹೊರಗಡೆ ಹೋಗ್ತಾ ಇರ್ತೀವಿ, ಆವಾಗ ಬಡ ಪಟ ಅದನ್ನು ಏನು ಬೇಕು ಅದನ್ನು ನಾವು ತೆಗೆದುಬಿಟ್ಟು ವಾಪಸ್ ತೊಗೊಂಬಂದು ಔಷಧದಲ್ಲಿ ಹಾಗೆ ಇಟ್ಬಿಡ್ತೀವಿ. ಅದನ್ನು ವಾಪಸ್ ಅದ್ರ ಪ್ಲೇಸಿಗೆ ಇಡಲ್ಲ. ಸೊ ಅದನ್ನು ನಾವು ಮಾಡೋ ತಪ್ಪು ಅಂತಲೇ ಹೇಳ್ಬೋದು. ವಾಪಸ್ ಬಂದ ಕೂಡಲೇ ಅದ್ರ ಪ್ಲೇಸಲ್ಲಿ ಎಲ್ಲಿರುತ್ತೆ ಅಲ್ಲೇ ಅದನ್ನು ಇಟ್ಬಿಟ್ರೆ ನಮಗೆ ವಾಪಸ್ಸು ಕ್ಲೀನ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಜಸ್ಟ್ ಡಸ್ಟಿಂಗ್ ಮಾಡಿಕೊಂಡು ಮೇಲ್ಮೇಲೆ ಏನೆಲ್ಲ ನೋಡಿಕೊಂಡು ಕ್ಲೀನ್ ಮಾಡಿಬಿಡ್ಬೋದು. ಬಟ್ ಈ ಥರ ಯಾವಾಗಾದ್ರೂ ಒಂದ್ಸಲ ಕ್ಲೀನ್ ಮಾಡಿದಾಗ ಸ್ವಲ್ಪ ಟೈಮ್ ಹಿಡಿತದೆ. ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಯ್ತು ನನಗೆ ಇದು ಪೂರ್ತಿ ಒಂದು 3 rows ಇದನ್ನು ಮಾಡೋಕ್ಕೆ, ಕ್ಲೀನ್ ಮಾಡೋಕ್ಕೆ. ಸ್ವಲ್ಪ ಡಸ್ಟು ಸಹ ಇತ್ತು, ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಗಾಳಿ ಹೋಗಿ ಬಂದು ಮತ್ತೆ ವಾಪಸ್ಸು ಕ್ಲೀನ್ ಮಾಡಿದೆ. ನಾನು ಯೂಶ್ವಲಿ ಇದೇ ಥರ ಜೋಡಿಸಿಟ್ಕೋತೀನಿ ಅಂತ ನಾನು ಹೇಳಲ್ಲ. ನನಗೆ ಹೇಗೆ ಸರಿ ಹೊಂದುತ್ತೆ ನೋಡಿಬಿಟ್ಟು ಆ ರೀತಿ ನಾನು ಚೇಂಜ್ ಮಾಡ್ಕೋತಾ ಇರ್ತೀನಿ. ಇವತ್ತು ಈ ಥರ ಇಟ್ಟಿದ್ದೀನಿ, ನೆಕ್ಸ್ಟ್ ಟೈಮ್ ಮೋಸ್ಟ್ಲಿ ಚೇಂಜ್ ಮಾಡ್ಬೋದು ಅಥವಾ ಹಿಂಗೇನೂ ಇರ್ಬೋದು, ಹೇಳಕ್ಕೆ ಬರಲ್ಲ. ಸೊ ಇವತ್ತಿನ ಈ ವಿಡಿಯೋ ಇದಾಗಿತ್ತು. ಇವತ್ತಿನ ಈ ವಿಡಿಯೋದೊಂದಿಗೆ ನಾನು ಹೋಗಿ ಬರ್ತೀನಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.